18 ವರ್ಷ ಆದ್ಮೇಲೆ ಆರ್ಸಿಬಿ ಕಪ್ ಅನ್ನ ಎತ್ತಿ ಹಿಡಿತು. ವಿಜಯೋತ್ಸವದ ಸಂದರ್ಭದಲ್ಲಿ ಕರಾಳ ದಿನ ಆಗೋಯ್ತು. ಅದಾದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳು ಐಪಿಎಲ್ ಪಂದ್ಯಗಳು ನಡೆಯುತ್ತಾ ಇಲ್ವಾ ಹಲವು ಚರ್ಚೆಗಳಾಗ್ತಾ ಇತ್ತು. ಐಪಿಎಲ್ ಫ್ಯಾನ್ಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ 2026ರಲ್ಲಿ ಐಪಿಎಲ್ ಪಂದ್ಯ ಬೆಂಗಳೂರಲ್ಲಿ ನಡೆಯುತ್ತಾ? ನಮ್ಮ ಹೆಮ್ಮೆ ನಮ್ಮ ಕೈ ತಪ್ಪಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಆಗಿತ್ತು. ವಿಜಯೋತ್ಸವದ ಸಂದರ್ಭದಲ್ಲಿ ದುರ್ಘಟನೆಯಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಬೆಂಗಳೂರಿಂದ ಮ್ಯಾಚ್ಗಳು ಶಿಫ್ಟ್ ಆಗ್ತಾವೆ ಅಂತೆಲ್ಲ ಚರ್ಚೆಗಳು ಆಗ್ತಾ ಇತ್ತು, ವರದಿಗಳು ಹೇಳ್ತಾ ಇತ್ತು. ಈಗ ಐಪಿಎಲ್ ಪಂದ್ಯ ಕೈ ತಪ್ಪೋದಿಲ್ಲ, ಅದು ನಮ್ಮ ಹೆಮ್ಮೆ, ನಡೆಯುತ್ತೆ ಬೆಂಗಳೂರಲ್ಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲೂ ಪಂದ್ಯಗಳು ನಡೀತಾವೆ. ಕೆಸಿಎ ಮತ ಚಲಾವಣೆ ಬಳಿಕ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ ಕೆಸಿಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಅದೆಲ್ಲ ಮುಂದಕ್ಕೆ ನಾವು ಯಾವ ಐಪಿಎಲ್ ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ. ಇದನ್ನ ನಾವು ಆಯ್ತು, ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ. ಐ ಆಮ್ ಎ ಕ್ರಿಕೆಟ್ ಲವ್. ಐಪಿಎಲ್ ಪಂದ್ಯ ಕೈ ತಪ್ಪಲ್ಲ, ಬೆಂಗಳೂರಲ್ಲಿ ನಡೆಯುತ್ತೆ 2026ರಲ್ಲಿ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅದು ನಮ್ಮ ಹೆಮ್ಮೆ, ಹೆಂಗೆ ಕೈ ತಪ್ಪು ಹೋಗುತ್ತೆ, ಬೇಕಾದಂತ ಭದ್ರತೆಯನ್ನ ನಾವು ಕೊಡ್ತೀವಿ, ಕಣ್ಗಾವಲನ್ನ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಹಿಂದೆ ಅಂದ್ರೆ ಆರ್ಸಿಬಿ ಕಪ್ ಗೆದ್ದಾದ್ಮೇಲೆ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತ ದುರ್ಘಟನೆ ಯಾರೂ ಕೂಡ ಮರ್ತಿಲ್ಲ. ಬಿಸಿಸಿಐ ಈಗ ಒಪ್ಕೊಳ್ಳುತ್ತಾ? ಅಂದ್ರೆ ಹಿಂದೆ ಚರ್ಚೆಗಳಾಗ್ತಿದ್ದು ಆ ಕಾಲ್ತುಳಿತ ಪ್ರಕರಣ ಏನಾಯ್ತು, ರಾಷ್ಟ್ರಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಆಯ್ತು, ಇನ್ಮೇಲೆ ಬೆಂಗಳೂರಲ್ಲಿ ಮ್ಯಾಚಸ್ ನಡೆಯಲ್ಲ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತಲ್ಲ. ಸೊ ಈಗ ಡಿಸಿಎಂ ಅವರು ಈ ತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೂಡ ಅಧಿಕೃತ ಬಿಸಿಸಿಐ ಅಂದ್ರೆ ಈ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ, ಬಟ್ ಆ ತರ ಚರ್ಚೆಗಳು ನಡೀತಾ ಇದೆ ಅಂತೆಲ್ಲ ಒಂದು ವರದಿಗಳು ಇತ್ತು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆರ್ಸಿಬಿ 18 ವರ್ಷ ಆದ್ಮೇಲೆ ಕಪ್ ಗೆಲ್ತು. ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತ ಒಂದು ಕಪ್ಪು ಚುಕ್ಕೆ ಕಾಲ್ತುಳಿತ ದುರಂತ ಪ್ರಕರಣ ಆ ವಿಜಯೋತ್ಸವನ್ನೇ ಮರೆಸ್ಬಿಡ್ತು. ಸೊ ಈಗ ಬಿಸಿಸಿಐ ನಿರ್ಧಾರ ಏನಿರುತ್ತೆ, ಇದನ್ನ ಡಿಸೈಡ್ ಮಾಡೋದು ಯಾರು? ಈಗ ಡಿಸಿಎಂ ಹೇಳ್ತಿದ್ದಾರೆ, ಯಾರ ಜೊತೆ ಚರ್ಚೆ ಮಾಡಿ ಭರವಸೆಯನ್ನು ಅವ್ರು ಕೊಟ್ಟಿದ್ದಾರೆ? ಶರ್ಮಿತಾ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಂದಿನ ವರ್ಷದ ಐಪಿಎಲ್ ಪಂದ್ಯಾವಳಿ ನಡೀಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡುವಂಥದ್ದು ಬಿಸಿಸಿಐ. ಸೊ ಹೀಗಾಗಿ ಬಿಸಿಸಿಐ ನಿರ್ಧಾರ ತೆಗೆದುಕೊಳ್ಳುತ್ತೆ, ಅದರ ಮೇಲೆ ಈ ಒಂದು ಐಪಿಎಲ್ ಪಂದ್ಯಕೂಟ ನಡೆಯುತ್ತಾ ಅನ್ನುವಂಥದ್ದು ನಿರ್ಧಾರವಾಗಿರುತ್ತೆ. ಆದರೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಚುನಾವಣೆ ಮತದಾನವನ್ನ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಈ ರೀತಿಯಾಗಿರುವಂತಹ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಪಂದ್ಯಕೂಟ ಕೈತಪ್ಪೋದಕ್ಕೆ ನಾವು ಬಿಡೋದಿಲ್ಲ, ಖಂಡಿತವಾಗಿಯೂ ಕೂಡ ಇಲ್ಲಿ ಐಪಿಎಲ್ ಪಂದ್ಯಗಳು ನಡೆಯುತ್ತೆ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನ ಆರ್ಸಿಬಿ ಅಭಿಮಾನಿಗಳಿಗೆ ಕೊಟ್ಟಿರುವಂಥದ್ದು. ಆದರೆ ಇತ್ತೀಚಿನ ಕೆಲವು ವಿದ್ಯಮಾನಗಳನ್ನು ನೋಡ್ತಾ ಹೋದ್ರೆ ಮುಂಬರುವ ಐಪಿಎಲ್ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಾ ಅನ್ನುವಂಥದ್ದು ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಇತ್ತೀಚೆಗೆ ನಡೀಬೇಕಿದ್ದಂತಹ ಮಹಿಳಾ ವಿಶ್ವಕಪ್ ಪಂದ್ಯಾಕೂಟಗಳಿರ್ಬೋದು, ಅಥವಾ ರಣಜಿ ಪಂದ್ಯಾಕೂಟಗಳಿರ್ಬೋದು, ಡೊಮೆಸ್ಟಿಕ್ ಕ್ರೀಡೆಗಳಿರ್ಬೋದು, ಅಥವಾ ಕೆಪಿಎಲ್ ಪಂದ್ಯಾಕೂಟಗಳನ್ನು ಕೂಡ ನಡೆಸೋದಕ್ಕೆ ಬಿಸಿಸಿಐ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಅಂದ್ರೆ ಕೆಸಿಎಗೆ ಕೊಟ್ಟಿರಲಿಲ್ಲ. ಇದರ ಬದಲಾಗಿ ಕೆಪಿಎಲ್ ಪಂದ್ಯಗಳು ಮೈಸೂರು ಮತ್ತು ಹುಬ್ಳಿ ಏನು ಕೆಸಿಎ ಮೈದಾನದಲ್ಲಿ ನಡೆಸಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೆಸಿಎ ಸಿಲುಕೊಂಡಿತು. ಮತ್ತೆ ಮುಖ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಪುರುಷರ ರೀತಿಯಲ್ಲೇ ಮಹಿಳಾ ಕ್ರಿಕೆಟ್ಗೂ ಕೂಡ ಅತ್ಯಂತ ಬೇಡಿಕೆ ಮತ್ತು ವ್ಯೂವರ್ಶಿಪ್ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇಂಥ ಪಂದ್ಯಗಳು ಯಾವ ಸ್ಟೇಡಿಯಂನಲ್ಲಿ ನಡೆಯುತ್ತೋ ಅಲ್ಲಿಗೂ ಕೂಡ ಆದಾಯ ಇರುತ್ತೆ, ಮತ್ತೆ ಅಷ್ಟೇ ಬಿಸಿಸಿಐಗೆ ಒಂದು ಇನ್ಕಮ್ ಕೂಡ ಜನರೇಟ್ ಆಗುತ್ತೆ. ಸೊ ಹೀಗಾಗಿ ಈ ಬಾರಿಯ ವಿಶ್ವಕಪ್ ಪಂದ್ಯಗಳು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ಇಂಗ್ಲೆಂಡ್ ವಿರುದ್ಧ ಒಂದು, ಬಾಂಗ್ಲಾದೇಶ ವಿರುದ್ಧ ಒಂದು 2 ಪಂದ್ಯಗಳು ಸ್ಕೆಡ್ಯೂಲ್ ಆಗಿತ್ತು, ಅದನ್ನು ಕೂಡ ರದ್ದು ಮಾಡುವಂತ ಪರಿಸ್ಥಿತಿಗೆ ಕೊನೆಗೆ ಬರಬೇಕಾಯಿತು. ಅದಾದ ಬಳಿಕ ಹಲವು ರಣಜಿ ಪಂದ್ಯಗಳು ಕೂಡ ಆಗಾಗ್ಗೆ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾನೆ ಇರುತ್ತೆ. ಆದರೆ ಈ ಒಂದು ಆರ್ಸಿಬಿಯ ವಿಜಯೋತ್ಸವದ ಸಂದರ್ಭದಲ್ಲಿ ಆಗಿರುವಂತಹ ಕಾಲ್ತುಳಿತ ಪ್ರಕರಣದಿಂದಾಗಿ ಅದು ಕೂಡ ಕೈತಪ್ಪುವಂತಾಯಿತು. ಹೀಗಾಗಿ ಮುಂದಿನ ವರ್ಷದ 2026 ಐಪಿಎಲ್ ಪಂದ್ಯಗಳು ನಡೆಯುತ್ತಾ ಅನ್ನುವಂತ ಒಂದು ಆತಂಕ ಆರ್ಸಿಬಿ ಅಭಿಮಾನಿಗಳಿಗೆ ಇದ್ದೇ ಇದೆ. ಇದರ ನಡುವೆ ಈ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದಕ್ಕೂ ಮುಂಚಿತವಾಗಿ ಬಿಸಿಸಿಐ ಪದಾಧಿಕಾರಿಗಳು ಇಲ್ಲಿರುವಂತಹ ಐಪಿಎಲ್ ಪಂದ್ಯ
ಪಂದ್ಯಗಳನ್ನ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಜೊತೆ ಮಾತನಾಡಿ ಪುಣೆ ಕ್ರೀಡಾಂಗಣಕ್ಕೆ ವರ್ಗಾವಣೆ ಮಾಡುವಂತೆ ಮಾತುಕತೆ ಅಂತ ಒಂದು ರೀತಿಯಲ್ಲಿ ನಡೆಸಿದ್ದಾರೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬಂದು, ಆದರೆ ಎಷ್ಟರ ಮಟ್ಟಿಗೆ ಇದು ನಿಜ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇಷ್ಟೆಲ್ಲ ಗೊಂದಲಗಳು RCB ಅಭಿಮಾನಿಗಳ ನಿರಾಸೆಯ ನಡುವೆ ಇವತ್ತು DCM DK ಶಿವಕುಮಾರ್ ಅವರು ಈ ರೀತಿಯಾಗಿರುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು RCB ಅಭಿಮಾನಿಗಳ ವಲಯದಲ್ಲಿ ಒಂದಿಷ್ಟು ಏನೋ ಅವ್ರಿಗೊಂದು ಒಂದು ರೀತಿಯಲ್ಲಿ ಖುಷಿ ಮೂಡಿಸಿದೆ. ಒಂದೊಮ್ಮೆ DCM DK ಶಿವಕುಮಾರ್ ಅವರು ಹೇಳಿರೋ ರೀತಿಯಲ್ಲಿ ಈ ಬಾರಿ IPL ಪಂದ್ಯಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿದ್ದೇ ಆದ್ರೆ ಅದಕ್ಕೆ ಮತ್ತಷ್ಟು ಮೆರುಗು ಬರುವುದಂತೂ ಖಂಡಿತ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಆಶಿಕ್.